ಬಹುತೇಕ ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಸರ್, ನಾನು ಒಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಮುಖ್ಯಮಂತ್ರಿ ಇದ್ರೆ ನನಗೇನ್ರಿ? ಸಿದ್ದರಾಮಯ್ಯ ಇರ್ತಾರೋ ಅಥವಾ ಸಿದ್ದರಾಮಯ್ಯ ಇಳಿದು ಡಿ.ಕೆ. ಶಿವಕುಮಾರ್ ಆಗ್ತಾರೋ ಅದು ನನಗೆ ಮುಖ್ಯವೇ ಅಲ್ಲ. ನೀವು ರಾಜ್ಯಕ್ಕೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಈ ಸೀಟು ಬದಲಾವಣೆ ಆಗುವಂತಹ ನಾಟಕ ನೋಡೋದಕ್ಕೆ ಈ ರಾಜ್ಯದ ಜನತೆ ಇಲ್ಲ. ಒಂದು ಕಡೆ ಅತಿಯಾದ ಅತಿವೃಷ್ಟಿ ಆಗ್ತಾ ಇದೆ, ಪ್ರವಾಹ ಬರುವಂತಹ ಸಂದರ್ಭ ನಿರ್ಮಾಣ ಆಗಿದೆ. ಉಸ್ತುವಾರಿ ಸಚಿವರುಗಳು ಎಷ್ಟು ಜನ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ದೀರಿ? ಉಸ್ತುವಾರಿ ಸಚಿವರುಗಳು KDP ಮೀಟಿಂಗ್ಗಳನ್ನು ಎಷ್ಟು ಮಾಡಿದ್ದೀರಿ? ನಿಮ್ಮ ಇಲಾಖೆಯ ರಿವ್ಯೂ ಮೀಟಿಂಗ್ಗಳನ್ನು ನೀವು ಎಷ್ಟು ಮಾಡಿದ್ದೀರಿ? ನೀವು ಬಜೆಟಲ್ಲಿ ಘೋಷಣೆ ಮಾಡಿದಂತಹ ಯೋಜನೆಗಳನ್ನು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಿ? ಒಬ್ಬ ರೈತನಿಗೆ 40,000 ರೂಪಾಯಿಗೆ ಸಿಗ್ತಾ ಇದ್ದಂತಹ ಟ್ರಾನ್ಸ್ಫಾರ್ಮರ್ ಇವತ್ತು 3 ಲಕ್ಷ ಕೊಡಬೇಕಾಗಿದೆ ಒಬ್ಬ ರೈತ. 3 ಬಜೆಟನ್ನು ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ಬಡವರ ಅಲ್ಲ, ಈ ಇದರಲ್ಲಿ ನಾನು ಕನ್ಸಿಕ್ಯೂಟಿವ್ ಸಬ್ಸಿಕ್ವೆಂಟ್ 3 ಬಜೆಟ್ಸಲ್ಲಿ ವಸತಿ ಯೋಜನೆಗಳಿಗೆ, ಹೊಸ ಮನೆಗಳಿಗೆ ಮಂಜೂರಾತಿಗೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಒಂದು ಮನೆ ಸೂರಿಲ್ಲದವರಿಗೆ ಕೊಟ್ಟರೆ SC ST ಅವರಿಗೆ 1.5 ಲಕ್ಷ ರೂಪಾಯಿ ಕೊಡ್ತವೆ, ಜನರಲ್ನವರಿಗೆ 1,20,000 ರೂಪಾಯಿ ಕೊಡ್ತವೆ. ಈಗ ಒಂದು ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲಿ ಹಗರಣ ಆಗ್ತಾ ಇಲ್ಲ? ಕಾರ್ಮಿಕ ಇಲಾಖೆಯಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಕ್ಲಿಯರ್ ಇದೆ. ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಹೇಳಿ ಏನು ಒಂದು ಬೋರ್ಡ್ ನಿರ್ಮಾಣ ಆಗಿದೆ, ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಬಿಲ್ಡಿಂಗ್ ಓನರ್ಸ್ ಕಟ್ಟಿರುವಂತಹ ಸೆಸ್ ಅಮೌಂಟ್, ಅದು ಸರ್ಕಾರದ ಅಮೌಂಟ್ ಅಲ್ಲ. ಸರ್ಕಾರದ ಅಮೌಂಟ್ 1 ರೂಪಾಯಿ ಇಲ್ಲದೆ ಇದ್ದರೂ ಕೂಡ ಕಟ್ಟಡ ಓನರ್ಸ್ ಕಟ್ಟಿರುವಂತಹ ಸೆಸ್ ಅಮೌಂಟಲ್ಲಿ ನಾನು ಕಾರ್ಮಿಕರದ್ದು ಮೆಡಿಕಲ್ ಚೆಕಪ್ ಮಾಡ್ತೀನಿ ಅಂತ ಹೇಳಿ ಎಲ್ಲೋ ಒಂದು ನಾಮಕಾವಸ್ಥೆ ಫೋಟೋಗಾಗಿ ಒಂದು 4 ಜನರಿಗೆ ಮಾಡಿ 700 ಕೋಟಿ ರೂಪಾಯಿ ಬಿಲ್ ತೆಗೆದಿದ್ದಾರೆ. ಕಾರ್ಮಿಕರ ಸಂತೋಷ್ ಲಾಡ್ಗೆ ಕಾರ್ಮಿಕರ ಬೆವರಿನ ದುಡ್ಡೇ ಬೇಕಿತ್ತಾ? ಸಂತೋಷ್ ಲಾಡ್ಗೆ ನಾನು ಪ್ರಶ್ನೆ ಮಾಡುವಂಥದ್ದು, ಕಾರ್ಮಿಕರ ಬೆವರಿನ ದುಡ್ಡನ್ನು ತಿನ್ನೋದಕ್ಕೆ ನಿಮ್ಮ ನಾಲಿಗೆಗೆ ರುಚಿ ಅನಿಸತ್ತಾ? ಇನ್ನು RDPR ಅಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡ್ತಾ ಇದ್ದಾರಾ? RDPR ಮಿನಿಸ್ಟ್ರು ಎಷ್ಟು ಸಾರಿ ಕಾಂಟ್ರಾಕ್ಟರ್ಗಳ ಬಿಲ್ಲನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಮೀಟಿಂಗ್ ಮಾಡಿದ್ದಾರೆ? ಇಲ್ಲಿವರೆಗೆ ಕ್ಲಿಯರ್ ಮಾಡಿದ್ದಾರಾ? ಆಹಾರ ಇಲಾಖೆಯಲ್ಲಿ ಬಡವರಿಗೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ದೊಡ್ಡದಾಗಿ ಹೇಳಿದ ಮುಖ್ಯಮಂತ್ರಿಗಳು ಕಳ್ಳ ಸಾಗಣೆಯನ್ನು ನಿಲ್ಲಿಸೋದಕ್ಕೆ ಇವರಿಗೆ ಸಾಧ್ಯ ಆಗಿದೆಯಾ? ಹಾಗಾಗಿ ಎಲ್ಲ ಇಲಾಖೆಗಳಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಯಾವ ಬ್ಲಾಕ್ ಲಿಸ್ಟಲ್ಲಿ ಇರುವಂತಹ ಡ್ರಗ್ಸನ್ನು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮೂಲಕ ಬಾಣಂತಿಯರು ಎಷ್ಟು ಜನ ಸತ್ತು ಹೋದರು? ಅದರ ಸಾವಿಗೆ ಯಾರು ನ್ಯಾಯ ಕೊಟ್ಟರು? ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಮಿತಿ ಮೀರಿದೆ, ತಾಂಡವ ಆಡ್ತಾ ಇದೆ. ಸ್ಥಳೀಯವಾಗಿ ಬಿಜೆಪಿ ನೀವು ರಾಜ್ಯ ನಾಯಕರೆಲ್ಲ ಪ್ರೆಸ್ ಮೀಟ್